ವಯನಾಡಲ್ಲಿ ಪ್ರಿಯಾಂಕಾ ವಾದ್ರಾ ಆರಂಭಿಕ ಮುನ್ನಡೆಯನ್ನು ಸಾಧಿಸುತ್ತಿದ್ದಾರೆ ಅನ್ನುವಂತ ಮಾಹಿತಿ ಈಗ ಲಭ್ಯ ಆಗ್ತಾ ಇರೋದು. ತಮ್ಮ ಸಹೋದರನ ರಾಜೀನಾಮೆಯಿಂದ ತೆರವಾದಂತ ಕ್ಷೇತ್ರ ಪ್ರಿಯಾಂಕಾ ವಾದ್ರಾ ಕಣದಲ್ಲಿದ್ದಾರೆ. ಪ್ರಿಯಾಂಕಾ ವಾದ್ರಾ ವಿರುದ್ಧ ಎಡಪಕ್ಷದ ಅಭ್ಯರ್ಥಿ ಮತ್ತು ಬಿಜೆಪಿ ಅಭ್ಯರ್ಥಿ ಕಣದಲ್ಲಿದ್ದಾರೆ. ಪ್ರಿಯಾಂಕಾ ವಾದ್ರಾ ಆರಂಭಿಕ ಮುನ್ನಡೆಯನ್ನು ವಯನಾಡಲ್ಲಿ ಸಾಧಿಸ್ತಾ ಇದ್ದಾರೆ. ಆ ಮೂಲಕ ತಮ್ಮ ಸಹೋದರನಿಂದ ತೆರವಾಗಿರುವಂತ ಕ್ಷೇತ್ರ ಏನಿದೆ ಪ್ರಿಯಾಂಕಾ ಅವರಿಗೆ ಲೀಡ್ ಕೊಡ್ತಾ ಇದೆ. ಗಾಂಧಿ ಪರಿವಾರಕ್ಕೆ ದಕ್ಷಿಣ ಭಾರತ ರಾಜಕೀಯ ಪುನರ್ಜನ್ಮವನ್ನು ಮತ್ತು ರಾಜಕೀಯ ಜನ್ಮವನ್ನು ಕೊಟ್ಟಿದೆ. ರಾಹುಲ್ ಗಾಂಧಿಗೆ, ಸೋನಿಯಾ ಗಾಂಧಿಗೆ, ಇಂದಿರಾ ಗಾಂಧಿಗೆ ರಾಜಕೀಯ ಪುನರ್ಜನ್ಮವನ್ನು ಕೊಟ್ಟಿರುವಂತ ಕ್ಷೇತ್ರಗಳು. ದಕ್ಷಿಣದಲ್ಲಿ ಸದ್ಯ ರಾಜಕೀಯ ಅರಂಗೇಟ್ರಂ ಪ್ರಿಯಾಂಕಾ ವಾದ್ರಾ ಅವರ ರಾಜಕೀಯ ಅರಂಗೇಟ್ರಂ ವಯನಾಡಿಂದಲೇ ಆರಂಭ ಆಗಿದೆ ಮತ್ತು ಅವರಿಗೆ ಆರಂಭದಲ್ಲಿ ಮುನ್ನಡೆ ಕಾಣುತ್ತಾ ಇದೆ. ಮೊದಲ ಬಾರಿ ಸ್ಪರ್ಧೆ ಮಾಡಿದ್ದಾರೆ ಅಥವಾ ಮೊದಲ ಬಾರಿ ಚುನಾವಣಾ ರಾಜಕೀಯ ಪ್ರವೇಶಿಸಿದ್ದಾರೆ ಪ್ರಿಯಾಂಕಾ ವಾದ್ರಾ. ಅವರು ಉತ್ತರ ಪ್ರದೇಶದ ಇನ್ಚಾರ್ಜ್ ಆಗಿದ್ರು, ಕಾಂಗ್ರೆಸ್ನ ಪ್ರಧಾನ ಕಾರ್ಯದರ್ಶಿಯಾಗಿ ಜವಾಬ್ದಾರಿಯನ್ನು ನಿಭಾಯಿಸಿದ್ರು. ಆದರೆ ಚುನಾವಣಾ ರಾಜಕೀಯಕ್ಕೆ ಪ್ರವೇಶ ಮಾಡಿದ್ದು ಇದೇ ಮೊದಲ ಬಾರಿ. ಅವರಿಗೆ ಸದ್ಯ ವಯನಾಡು ಲೋಕಸಭಾ ಕ್ಷೇತ್ರದಲ್ಲಿ ಮುನ್ನಡೆ ಗೋಚರಿಸ್ತಾ ಇದೆ. ಮೊದಲ ಬಾರಿ ಸ್ಪರ್ಧಿಸಿರುವಂತಹ ಪ್ರಿಯಾಂಕಾ ಲೀಡ್ ಪಡ್ಕೊಳ್ತಿದ್ದಾರೆ ವಯನಾಡು ಲೋಕಸಭಾ ಕ್ಷೇತ್ರದಲ್ಲ. ಆ ಮೂಲಕ ವಯನಾಡು ಕಳೆದ ಬಾರಿ ಅಂದ್ರೆ ರಾಹುಲ್ ಗಾಂಧಿ ಅವರನ್ನ ಕೈ ಹಿಡಿದಂತ ಕ್ಷೇತ್ರ. ಅವರು ಅಮೇಥಿಯಲ್ಲಿ ಸೋತಾಗ ವಯನಾಡು ಕೈ ಹಿಡಿಯಿತು. ಈ ಬಾರಿ ಪ್ರಿಯಾಂಕಾ ವಾದ್ರಾ ಗೆಲ್ಲುವಂತ ಸಾಧ್ಯತೆ ಆರಂಭದಲ್ಲಿ ಕಾಣ್ತಾ ಇದೆ, ಅಂದ್ರೆ ಲೀಡ್ ಕಾಣಿಸ್ತಾ ಇದೆ. ಮತ್ತು ವಯನಾಡಿನ ಲೆಕ್ಕಾಚಾರವನ್ನು ನೋಡಿದ್ರು ಕೂಡ ಪ್ರಿಯಾಂಕಾ ವಾದ್ರಾ ಕೇಕ್ ವಾಕ್ ಈಸಿಯಾಗಿ ಗೆಲ್ತಾರೆ ಅನ್ನುವಂಥ ರಾಜಕೀಯ ವಿಶ್ಲೇಷಣೆನೇ ಇದ್ದಿದ್ದು. ಸೊ ಅದರ ಮುನ್ಸೂಚನೆಯೊಂದು ಈಗ ಆರಂಭದ ಮುನ್ನಡೆಯಲ್ಲಿ ಕಾಣ್ತಾ ಇದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.